ಕೃಪೆಯೆಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು. ಮಾನಾಪಮಾನಗಳು ಅವನ ಕೃಪೆಯೆಂದವನು ತನ್ನೆಡೆಗೆ ದೇವರನು ತಿರುಗಿಸಿಕೊಂಡವನು. ಜಗದ ನೋವ ಪದ ಮಾಡಿ ಹಾಡಿದವನು, ಜಗದ ನೋವ ಪದ ಮಾಡಿ ಹಾಡಿದವನು. ಎಲ್ಲರಿಗೆ ಸೋತವನು, ಎಲ್ಲರನ್ನು ಗೆಲಿದವನು. ಎಲ್ಲರಿಗೆ ಸೋತವನು, ಎಲ್ಲರನ್ನು ಗೆಲಿದವನು. ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು, ನಿನ್ನಂತಾಗಬೇಕು ಕನಕ, ನಿನ್ನಂತಾಗಬೇಕು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ 2024 ಈ ದಿನದಂದು 18 ನವೆಂಬರ್ 2024 ನಾವೆಲ್ಲ ಭಕ್ತ ಕನಕದಾಸರು, ದಾಸಶ್ರೇಷ್ಠರು, ಕರ್ನಾಟಕ ಸಂಗೀತ, ಕರ್ನಾಟಕ ಕೀರ್ತನೆಗಳ ಹರಿಕಾರರು ಆದಂತಹ ಶ್ರೀ ಕನಕದಾಸರ ಜಯಂತಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಸಮಾರಂಭಕ್ಕೆ ಸನ್ಮಾನ್ಯ ಗೌರವಾನ್ವಿತ ಕುಲಪತಿಗಳು ಪ್ರೊಫೆಸರ್ ಶರಣಪ್ಪ ವಲಸೆ ಅವರು ಆಗಮಿಸಬೇಕಾಗಿತ್ತು. ಕಾರಣಾಂತರದಿಂದ ಅವರು ಬರಲಿಕ್ಕಾಗಿಲ್ಲ. ಅವರಿಗೆ ಸ್ಮರಿಸುತ್ತಾ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರನ್ನು ಅಭಿನಂದಿಸುತ್ತಾ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ತಮಗೆಲ್ಲ ತಿಳಿಸ್ತಾ ಇದ್ದೀನಿ. ಭಕ್ತ ಕನಕದಾಸರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನು ನಾವು ತಿಳ್ಕೊಳ್ತಾ ಹೋದರೆ ಆಧ್ಯಾತ್ಮಿಕತೆಯ ಉನ್ನತ ಶಿಖರದಲ್ಲಿ ನಾವು ತೇಲ್ತೀವಿ. ಅವರ ಹುಟ್ಟಿನಿಂದ ಹಿಡಿದು ಅವರ ಸಾಧನೆಯವರೆಗೆ ಆದಂತಹ ಅನೇಕ ವಿಶೇಷ ಪವಾಡಗಳಂತಂದ್ರೆ ತಪ್ಪಾಗಲಾರದು. ಅವರ ಜೀವನದ ವ್ಯಕ್ತಿಗತ ಬದುಕನ್ನೇ ಬದಲಾಯಿಸಿತು. ವೀರಪ್ಪ ಮತ್ತು ಬಚ್ಚಮ್ಮ ಎಂಬ ದಂಪತಿಗಳಿಗೆ ಮಗು ಹುಟ್ಟುತ್ತೆ. ವೀರಪ್ಪ ಎಂಬುವರು ಬಂಕಾಪುರ, ಬಳ್ಳಾರಿ, ಈಗೇನು ನಾವು ನೋಡ್ತೀವಿ ಬಂಕಾಪುರ ಜಿಲ್ಲೆಯ ಬಾಡ ಎನ್ನುವಂತಹ ಗ್ರಾಮದಲ್ಲಿ, ಆ ಒಂದು ಸ್ಥಳದಲ್ಲಿ ಕನಕದಾಸರ ಜನನ ಆಗುತ್ತೆ. ಆಗಿನ್ನೂ ಅವರಿಗೆ ಕನಕದಾಸ ಎಂಬ ಹೆಸರು ಇರಲಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಆ ವೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಮಕ್ಕಳು ಇರಲಿಲ್ಲ. ಬಹಳ ಆಧ್ಯಾತ್ಮಿಕ ವ್ಯಕ್ತಿಗಳು, ಆದರ್ಶ ದಂಪತಿಗಳು, ಹರಿನಾಮ ಸ್ಮರಣೆಯಿಂದಲೇ ಜೀವನ ಸಾಗಿಸುತ್ತಿದ್ದಂತಹ ದಂಪತಿಗಳು. ವೀರಪ್ಪನವರು ಆ ಪಾಳ್ಯದ ದಂಡನಾಯಕರಾಗಿ, ದನ್ನಾಯಕ ಅಂತ ಕರೀತಾರೆ. ದನ್ನಾಯಕ, ನಾವೆಲ್ಲ ತಮಾಷೆಗೆ ದೊನ್ನೆ ನಾಯಕ ಅಂತಕ್ಕಂಥ ಪದನ ಬಳಸ್ತೀವಲ್ಲ, ದೊನ್ನೆ ನಾಯಕ ಅಂತಲ್ಲ, ದನ್ನಾಯಕ ಅಂತ. ದನ್ನಾಯಕ ಅಂದರೆ ಒಂದು ಪಾಳ್ಯ, 78 ಗ್ರಾಮಗಳ ಒಂದು ಪಾಳ್ಯಕ್ಕೆ ದಂಡನಾಯಕರು ಅಂತ ಅರ್ಥ. ಅಂತ ಒಂದು ಆಳ್ವಿಕೆ ಮಾಡ್ತಿದ್ದಂತಹ ವೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಜನಿಸಿದಂಥ ಸುಪುತ್ರರೇ ನಮ್ಮ ಕನಕದಾಸರು. ಹೇಗೆ ಜನಿಸಿದ್ರು ಅದು ಒಂದು ಪೌರಾಣಿಕ ವಿಚಾರ ಇದೆ. ವೀರಪ್ಪ ಮತ್ತು ಬಚ್ಚಮ್ಮ ದಂಪತಿಗಳು ಒಮ್ಮೆ ರಾತ್ರಿ ಮಲಗಿದ್ದಾಗ ಅವ್ರಿಗೊಂದು ಕೊರಗಿತ್ತು, ನನ್ನ ಮಕ್ಕಳೇ ಇಲ್ಲ ಅಂತೇಳಿ. ಆ ಸಂದರ್ಭದಲ್ಲಿ ಬಚ್ಚಮ್ಮನಿಗೆ ಕನಸಿನಲ್ಲಿ ವೆಂಕಟೇಶ ಅವರು, ಗೋವಿಂದ, ವೆಂಕಟೇಶ, ತಿಮ್ಮಪ್ಪ ಕನಸಿನಲ್ಲಿ ಕಾಣಿಸ್ಕೊಳ್ತಾರೆ. ನೀನು ಮಕ್ಕಳಿಲ್ಲ ಅಂತ ಬರುತ್ತೀಯ, ನನ್ನನ್ನು ಎಷ್ಟೆಲ್ಲ ಆರಾಧಿಸ್ತೀಯ, ನೀನೊಮ್ಮೆ ಬಾ ತಿರುಪತಿಗೆ ಬಂದು ನನ್ನನ್ನು ದರ್ಶನ ಮಾಡು ಅಂತ ಕನಸಿನಲ್ಲಿ ಬಂದಾಗ, ಮಾರನೇ ದಿನವೇ ಇದನ್ನೆಲ್ಲ ಚರ್ಚೆ ಮಾಡಿ ನಾವು ತಿರುಪತಿಗೆ ಹೋಗೋಣ ಅಂತೇಳಿ ತಿರುಪತಿಗೆ ಹೋಗಿ ತಿಮ್ಮಪ್ಪನ ದರ್ಶನ ಮಾಡಿ ತಿಮ್ಮಪ್ಪನಲ್ಲಿ ಹರಕೆ ಹೋಗ್ತಾರೆ. ನನಗೇನಾದರೂ ಮಗು ಹುಟ್ಟಿದಲ್ಲಿ ಆ ಮಗುವನ್ನ ನಿನ್ನ ದಾಸನನ್ನಾಗಿ ಮಾಡ್ತೀನಿ ಅಂತೇಳಿ ಹರಕೆ ಹೊತ್ತಿರ್ತಾರೆ. ಆ ಸಂದರ್ಭದಲ್ಲಿ ಹರಕೆ ಹೊತ್ತಾಗ
ಯಾವುದೋ ಒಂದು ವಿಶೇಷವಾದ ಚೈತನ್ಯ ಬರುತ್ತೆ. ನಂತರ ಅನೇಕ ಪುಣ್ಯಕ್ಷೇತ್ರಗಳನ್ನ ಗದ್ದಿಗೆಗಳನ್ನ ಸುತ್ತಕೊಂಡು ವಾಪಸ್ ಅವ್ರ ಮನೆಗೆ ಬಂದು ತದನಂತರ ಕಾಲಾನುಕ್ರಮದಲ್ಲಿ ಗರ್ಭವತಿ ಆಗ್ತಾರೆ. ಇದು ಒಂದು ಐತಿಹ್ಯ, ಅವರು ಹೇಗೆ ಹುಟ್ಟಿದ್ದಾರೆ ಅಂತ. ಇದಾದ ನಂತರದಲ್ಲಿ ಮಗು ಹುಟ್ಟುತ್ತೆ. ಆ ಮಗುವಿಗೆ ತಿಮ್ಮಪ್ಪನ ದರ್ಶನದಿಂದ ಹುಟ್ಟಿದ ಒಂದು ಕಾರಣದಿಂದಾಗಿ ತಿಮ್ಮನಾಯಕ ಅಂತೇಳಿ ಹೆಸರಿದ್ದಾರೆ. ತಿಮ್ಮನಾಯಕ ಬಹಳ ಸುದ್ರೂಪಿ, ಬಹಳ ಚಟುವಟಿಕೆಗಳಂತ ಒಂದು ಮಗು. ಎಲ್ಲಾ ಕ್ಷೇತ್ರಗಳಲ್ಲೂ ಸಕಲ ಕಲಾ ಪ್ರವೀಣನಾಗಿರ್ತಾನೆ. ಒಳ್ಳೆಯ ವಿದ್ಯಾಭ್ಯಾಸ ಆಗುತ್ತೆ, ಗುರುಗಳ ಬಳಿ ಆಶೀರ್ವಚನ ಆಗ್ತದೆ, ಭಕ್ತಿ ಸುಧೆಗಳ ಬೋಧನೆ ಆಗ್ತದೆ, ದೇವರ ವಿಚಾರಗಳ ಬಗ್ಗೆ ತಿಳುವಳಿಕೆ ಮೂಡುತ್ತೆ. ಹಾಗೆಯೇ ಯುದ್ಧ ವಿಚಾರಗಳಲ್ಲೂ ಕೂಡ ಅನೇಕ ಈ ಲಲಿತಾ ಕಲೆಗಳು ಅಂತ ಹೇಳ್ತಾರಲ್ಲ, ಆ ರೀತಿಯ ಒಂದು ತರಬೇತಿನ ಆ ಗಣನಾಯಕನವರು ತನ್ನ ಮಗನಾದ ತಿಮ್ಮನಾಯಕನಿಗೆ ಕೊಡಿಸ್ತಾರೆ. ಹೀಗೆ ಬೆಳೆದಂತಹ ನಮ್ಮ ಕನಕದಾಸರು ಯಾವುದೋ ಒಂದು ಸಂದರ್ಭದಲ್ಲಿ, ಅದು ಕಥೆ ಇನ್ನೂ ದೊಡ್ಡದಾಗಿ ಹೋಗೋದು ಬೇಡ, ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಯುದ್ಧ ನಡೆಯುತ್ತೆ ಆ ಒಂದು ಬಂಕಾಪುರ ಬಾಡ ಗ್ರಾಮದಲ್ಲಿ. ಆ ಯುದ್ಧದ ಸಂದರ್ಭದಲ್ಲಿ ಇಡೀ ದೇಹ ಜರ್ಜರಿತವಾಗುತ್ತೆ. ತಿಮ್ಮನಾಯಕ ಸುಸ್ತಾಗಿ ನೆಲದ ಮೇಲೆ ಬಿದ್ದಿರ್ತಾನೆ. ಯಾವುದೋ ಒಂದು ಅಶರೀರವಾಣಿ ಅವನಿಗೆ ಕೇಳುತ್ತೆ, ನೀನು ನನ್ನ ದಾಸನಾಗ್ತೀಯ. ಈಗ ಸಂಕಟದಿಂದ ನರಳಿರ್ತಾನೆ. ಯಾಕೆ ಆ ಶರೀರವಾಣಿ ಯಾಕೆ ಕೇಳಿಸ್ತು ಅನ್ನೋದಕ್ಕೆ ಅವನು ವೆಂಕಟೇಶ ಅಂತೇಳಿ ಸಂಕಟದಿಂದ ನರಳುತ್ತಾ ಬಿದ್ದಿರ್ತಾನೆ. ಆ ಸಂದರ್ಭದಲ್ಲಿ ಆ ಶರೀರವಾಣಿ ಕೇಳಿ ಯಾರದು ಅಂತ ನೋಡ್ತಾನೆ, ಶ್ರೀಮನ್ ನಾರಾಯಣನೇ ಪ್ರತ್ಯಕ್ಷ ಆಗುತ್ತೆ, ಗೋವಿಂದನೇ ಪ್ರತ್ಯಕ್ಷ ಆಗುತ್ತೆ. ವೆಂಕಟೇಶ ನೀನೇ ಪ್ರತ್ಯಕ್ಷ ಆಗ್ಬಿಟ್ಟಿಲ್ಲಪ್ಪ, ನನಗೆ ತುಂಬಾ ಸಂತೋಷ ಆಯಿತು ಅಂತ ಆನಂದ ಬಾಷ್ಪ ಸುರಿಸ್ತಾರೆ ತಿಮ್ಮನಾಯಕ. ಆ ಸಂದರ್ಭದಲ್ಲಿ ನಿಮ್ಮ ತಾಯಿ ನನಗೆ ಬಗೆಯನ್ನ ಭಾಷೆಯನ್ನ ಕೊಟ್ಟಿದ್ರು, ನೀನು ನನ್ನ ದಾಸನ ಆಗ್ತೀಯ, ನಿನಗೆ ಅವನಾಗ ಯೋಚನೆ ಮಾಡೋ ಸಂದರ್ಭದಲ್ಲಿ ವೆಂಕಟೇಶ್ವರ ಅನೇಕ ಅಂಶಗಳು ನೋಡ್ತಾರೆ. ನೋಡು, ನೀನು 2 ಆಪ್ಷನ್ ಕೊಡ್ತೀನಿ ನಿನಗೆ, 2 ವಿಚಾರ. ನಿನಗೆ ವಜ್ರ ವೈಡೂರ್ಯ ಕನಕ ಮುತ್ತು ರತ್ನಗಳನ್ನ ಕೊಟ್ಟು ಬಹಳ ಶ್ರೀಮಂತನನ್ನಾಗಿ ಮಾಡ್ತಕ್ಕಂಥದ್ದು ಒಂದು ವಿಚಾರ, ಇಲ್ಲ ನನ್ನ ದಾಸನಾಗ್ತೀಯ, ನನ್ನ ವಿಚಾರಗಳನ್ನ ಲೋಕಕ್ಕೆ ತಿಳಿಸ್ತೀಯ. ಯಾವುದು ಬೇಕು ನಿನಗೆ? ನಾನು ಬೇಕಾ, ನಿನಗೆ ಆ ಸಂಪತ್ತು ಬೇಕಾ? ಆಗ ತಿಮ್ಮನಾಯಕ ಹೇಳ್ತಾನೆ, ನನಗೆ ನಿನಗಿಂತ ಸಂಪತ್ತು ಯಾವುದಿದೆ, ನಿನ್ನ ದಾಸನಾಗಬೇಕು ನಾನು, ನಿನ್ನ ವಿಚಾರಗಳನ್ನ ನಾನು ಮನನ ಮಾಡಿಕೊಂಡು ಲೋಕಕ್ಕೆ ತಿಳಿಸಬೇಕು ಅಂತ ಹೇಳ್ತಾನೆ. ಇಷ್ಟು ಒಂದು ಪೌರಾಣಿಕ ವಿಚಾರ. ಕನಕ ಎಂದು ನಾಮಕರಣ ಮಾಡಿ ತಿಮ್ಮನಾಯಕನನ್ನ ಅವನ ದಾಸನಾಗಿ ಸ್ವೀಕರಿಸ್ತಾನೆ ಭಗವಂತ. ತದನಂತರದಲ್ಲಿ ಅನೇಕ ಕೃತಿಗಳ ರಚನೆ ಆಗ್ತದೆ, ತಮಗೆಲ್ಲ ಗೊತ್ತಿದೆ. ಕೀರ್ತನೆಗಳ ರಚನೆ ಆಗ್ತದೆ. ಅವತ್ತಿನಿಂದ ಈ ದಿನದವರೆಗೂ ನಾವು ಅವ್ರನ್ನ ಗುರುತಿಸ್ತಕ್ಕಂಥದ್ದೇ ಭಕ್ತ ಕನಕದಾಸ, ಕೀರ್ತನೆಗಳ ಹರಿಕಾರ ಕನಕದಾಸ. ಅದರಲ್ಲೂ ಕರ್ನಾಟಿಕ್ ಮ್ಯೂಸಿಕ್ ಅಂತ ಹೇಳ್ತೀವಿ, ಕರ್ನಾಟಕ ಸಂಗೀತದ ಹರಿಕಾರರು. ಅವರ ಅನೇಕ ಕರ್ನಾಟಿಕ್ ಮ್ಯೂಸಿಕ್ ಸಂಗೀತದಲ್ಲಿ ಅವರ ಕೀರ್ತನೆಗಳನ್ನ ಹಾಡೋದನ್ನ ನಾವು ಕೇಳಿದ್ವಿ. ಸೊ ಈ ರೀತಿಯ ಜೀವನ. ಹಾಗೆ ಈ ಒಂದು ವಿಚಾರನ ಹೇಳಲೇಬೇಕು. ನೀವೆಲ್ಲ ಕೇಳಿದ್ದೀರ, ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಬಲ್ಲಿರ. ಕೇಳಿದ್ದೀರಲ್ಲ, ಎಂತ ಸೊಗಸಾದ ಹಾಡು. ಅದು ಬರೆದವರು ನಮ್ಮ ಕನಕದಾಸರು. ಯಾವ ಸಂದರ್ಭ? ಒಮ್ಮೆ ಆ ಸ್ಥಾನದಲ್ಲಿ ಅನೇಕ ಪಂಡಿತೋತ್ತಮರು ನಿಲ್ಲಿಸಿರ್ತಾರೆ. ಅವರ ಗುರುಗಳು ವ್ಯಾಸತೀರ್ಥರು, ಮಧ್ವಾಚಾರ್ಯರ ಸಂಪ್ರದಾಯದ ಹಿನ್ನೆಲೆ ಉಳಿದವರು. ಅವರ ಜೊತೆ ಪುರಂದರದಾಸರು ಕುಳಿತುಕೊಂಡಿರ್ತಾರೆ, ಅನೇಕ ಪಂಡಿತರು ಕುಳಿತುಕೊಂಡಿರ್ತಾರೆ. ಅಲ್ಲಿ ಒಂದು ಸಭೆಯಲ್ಲಿ ಒಂದು ಚರ್ಚೆ ಆಗುತ್ತೆ, ಯಾರು ಮೋಕ್ಷಕ್ಕೆ ಹೋಗ್ತಾರೆ ಅಂತಕ್ಕಂಥ ವಿಚಾರ. ಮೋಕ್ಷಕ್ಕೆ ಹೋಗೋದು ಯಾರು ಅಂತ. ಅದಕ್ಕೆ ಪಂಡಿತರೆಲ್ಲ ಒಂದೊಂದು ತರ್ಕವನ್ನ ಮಂಡಿಸ್ತಾರೆ. ಕೊನೆಗೆ ವ್ಯಾಸತೀರ್ಥರು ಹೇಳ್ತಾರೆ, ಎಲ್ಲರೂ ನಾನು ಹೆಚ್ಚು ಅಂತ ನಾನು ಮೋಕ್ಷಕ್ಕೆ ಹೋಗ್ತೀನಿ ಅಂದ್ಕೊಂಡಾಗ ಈ ಸಭೆಯಲ್ಲಿ ಬರೀ ಪಂಡಿತರೇ ಯಾಕೆ, ಪಾಮರರು ಕೂಡ ಭಾಗವಹಿಸಲಿ ಅಂದ್ಬಿಟ್ಟು ಕನಕದಾಸನ ಕರೀತಾರೆ. ಬಾಪ ಕನಕದಾಸ, ನೀನು ಇವತ್ತು ಈ ಉತ್ತರ ಕೊಡು, ನಮ್ಮಲ್ಲಿ ಯಾರು ಮೋಕ್ಷಕ್ಕೆ ಹೋಗ್ತಾರೆ? ಆಗ ಕನಕದಾಸ ಹೇಳ್ತಾರೆ,
ಸಾಮೂಹಿಕವಾಗಿ ಕೇಳಿದ್ರೆ ನಾನು ಹೇಗೆ ಹೇಳಿ ಸ್ವಾಮಿ? ವೈಯಕ್ತಿಕವಾಗಿ ತೋರಿಸಿ ಕೇಳಿ ನಾನು ಹೇಳ್ತೀನಿ. ಆಗ ನೋಡುವರು ಪಂಡಿತರು 4 ವೇದಗಳ ಅಧ್ಯಯನ ಮಾಡಿದ್ದಾರೆ, ವೇದಾಧ್ಯಯನದಲ್ಲಿ ಅತ್ಯಂತ ಪಾರಂಗತರಾಗಿದ್ದಾರೆ, ಅವರು ಹೋಗ್ತಾರ ಒಬ್ಬರು ತೋರಿಸ್ತಾರೆ, ಹೋಗೋದಿಲ್ಲ ಸ್ವಾಮಿ. ಇನ್ನೊಬ್ಬರು ಪಂಡಿತರನ್ನ ತೋರಿಸ್ತಾರೆ, ಇವರು ತತ್ವಶಾಸ್ತ್ರದಲ್ಲಿ ಅನೇಕ ಪರಿಣಿತಿಗಳನ್ನು ಪಡೆದಿದ್ದಾರೆ, ಇವರು ಹೋಗ್ತಾರ, ನೋಡ್ತಾನೆ, ಹೋಗೋದಿಲ್ಲ ಸ್ವಾಮಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಪುರಂದರದಾಸರು ಕೇಳಿದ್ರು, ದಾಸಶ್ರೇಷ್ಠರು, ಹರಿಯ ಆತ್ಮವನ್ನೇ ಒಳಗೊಂಡಂತ ಮಹನೀಯರು, ಇವರು ಹೋಗ್ತಾರ, ಹೋಗೋದಿಲ್ಲ ಸ್ವಾಮಿ. ಆಶ್ಚರ್ಯ ಆಗುತ್ತೆ ಎಲ್ರಿಗೂ, ಎಲ್ಲ ಬೆಲ್ಲಿಗೆ ಸ್ಟಾರ್ಟ್ ಆಗ್ತಾರೆ. ನೀವು ಹೇಳಿದ್ರಲ್ಲ ಬ್ರಾಹ್ಮಣರ ಸಭೆ ಅಂತ, ಅದು ಬ್ರಾಹ್ಮಣ್ಯದ ವಿಚಾರಗಳು, ವೈದಿಕ ವಿಚಾರಗಳನ್ನ ಆ ಥರ ಡಿಜನರೇಟ್ ಮಾಡ್ಕೊಂಡಂತ ಒಂದು ಸಂಗತಿ ಇಲ್ಲಿ ಬೇಕಾಗ್ತದೆ. ಯಾವ ಕೆಳಮಟ್ಟಕ್ಕೆ ನಾವು ಜಾತಿ ವ್ಯವಸ್ಥೆನ ತಂದಿದ್ದೇವೆ. ಇವನು ಯಾರೋ ಒಬ್ಬ ಪಾಮರ ಕೆಳಜಾತಿಯವನು ನಮ್ಮನ್ನೇ ಹೇಳಿಸ್ತಾ ಇದ್ದನಲ್ಲ, ನಾವು ಯಾರು ಮೋಕ್ಷಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತ ಪುರಂದರದಾಸರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತನಲ್ಲ. ಕೊನೆಯದಾಗಿ ನಾನು ನಿನ್ನ ಗುರು ಅಂತ ವ್ಯಾಸತೀರ್ಥ ಹೇಳಿ, ನಾನು ಮೋಕ್ಷಕ್ಕೆ ಹೋಗ್ಬೋದಾ ಅಂತ ಕೇಳ್ತಾರೆ. ಇಲ್ಲ ಸ್ವಾಮಿ, ನೀವು ಕೂಡ ಮೋಕ್ಷಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಕ್ಷಮಿಸಿ ಸ್ವಾಮಿ. ಈ ವಿಚಾರ ಬಂದಾಗ ಎಲ್ಲರಿಗೂ ಕೋಪ ಉದ್ಯೋಗಿರುತ್ತೆ. ಹಾಗಾದ್ರೆ ಏನು, ನೀನೇನು ಬಹಳ ಶ್ರೇಷ್ಠ ಅನ್ಕೊಂಡ್ಬಿಟ್ಟಿದ್ಯಾ, ಮೋಕ್ಷಕ್ಕೆ ಯಾರು ಹೋಗಲ್ಲ ಅಂತಿದ್ಯಾ, ಹಾಗಾದ್ರೆ ನೀನು ಹೋಗ್ತೀಯ ಮೋಕ್ಷಕ್ಕೆ ಅಂತ ಆ ಸಭೆಯಲ್ಲಿ ಎಲ್ಲರೂ ತರ್ಕ ಮಾಡಿದಾಗ, ನಾನು ಹೋದರೆ ಹೋದೇನು, ಎಷ್ಟು ಚೆನ್ನಾಗಿದೆ, ನಾನು ಹೋದರೆ ಹೋದೇನು, ಎಲ್ಲರಿಗೂ ಕೋಪ ಬಂದ್ಬಿಡುತ್ತೆ ಸಭೆಯಲ್ಲಿ. ಎಲ್ಲ ಇವನು ಯಾರೋ ಕನಿಷ್ಠ ವ್ಯಕ್ತಿ, ಕೀಳು ವ್ಯಕ್ತಿ, ಕೀಳು ಜಾತಿಯ ವ್ಯಕ್ತಿ, ನಾವೆಲ್ಲ ಶ್ರೇಷ್ಠ ಪಂಡಿತರು, ಈ ಪಾಮರನ್ನು ನಮ್ಮನ್ನೇ ಹೀಯಾಳಿಸ್ತಾನಲ್ಲ ಅಂತೇಳಿ ಕೋಪೋದ್ರೇಕದಿಂದ ಬೈಲಿಕ್ಕೆ ಪ್ರಾರಂಭ ಮಾಡಿದಾಗ ವ್ಯಾಸತೀರ್ಥರು ಸ್ವಲ್ಪ ತಾಳ್ಕೊಳ್ಳಿ, ಅವನು ಆಡ್ತಿರ್ತಕ್ಕಂಥದ್ದು ವಿಶೇಷವಾದ ಮಾತು, ಅವನನ್ನೇ ಕೇಳೋಣ ಅಂತೇಳಿ ಕೇಳಿದಾಗ, ನಾನು ಎಂಬ ಭಾವನೆ ಹೋದರೆ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂದ್ರೆ ನಾನು ಕೂಡ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಏನದು ನಾನು ಎಂಬ ಭಾವನೆಯನ್ನ ವ್ಯಕ್ತಪಡಿಸಿದಾಗ ಅಲ್ಲಿ ವಿಚಾರ ಆಗ್ತದೆ. ನಾನು ಎಂದರೆ ನನ್ನಲ್ಲಿರ್ತಕ್ಕಂಥ ಅಹಂಕಾರ ಅಂತ ನಾವೇನ್ ಕರಿತೀವಿ, ನಾನೇ, ನನ್ನಿಂದನೇ ಎಲ್ಲ ಆಗ್ತಾ ಇದೆ ಇರ್ತಕ್ಕಂಥ ನಾನು ಅಂತಕ್ಕಂಥ ಒಂದು ಅಹಂಕಾರ. ಇದೇನಾದ್ರೂ ಹೋದ್ರೆ ಬಹುಶಃ ನಾನು ಹೋಗ್ತೀನಿ ಮೋಕ್ಷಕ್ಕೆ ಅಂತ ವಿಚಾರ. ಧರ್ಮ, ಅರ್ಥ, ಕಾಮ, ಮೋಕ್ಷ, ಈ 4 ವಿಚಾರಗಳು ನಾವೇನಂತೀವಿ ಪಾರಮಾರ್ಥಿಕ ವಿಚಾರಗಳಿಲ್ಲ, ಹೌದಾ? ನಾನು ಅಂತಕ್ಕಂಥದ್ದು ಎಲ್ಲರಲ್ಲೂ ಇದೆ, ನಮ್ಮ ಮನುಷ್ಯ ಜನಾಂಗದಲ್ಲಿ ಅದೊಂದು ಸಾಮಾನ್ಯವಾಗಿ ಬರ್ತಕ್ಕಂಥ ವಿಚಾರ, ಯಾವುದೇ ಪ್ರಾಣಿ ಪಕ್ಷಿಗಳಲ್ಲೂ ಇದನ್ನು ನೋಡಲ್ಲ. ಆ ಅಹಂಕಾರದಿಂದನೇ ಇವತ್ತು ನಾವು ಅನೇಕ ಕೆಟ್ಟ ವಿಚಾರಗಳನ್ನ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರು ಯಾವ ನೈಸರ್ಗಿಕವಾಗಿ ಇರ್ತಕ್ಕಂಥ ಯಾವುದೇ ಸೃಷ್ಟಿನಲ್ಲೂ ಇಲ್ಲದಂತ ವಿಶೇಷವಾದ ವೈಚಾರಿಕತೆ ನಮ್ಮಲ್ಲಿರೋದ್ರಿಂದ ಆ ಬುದ್ಧಿಶಕ್ತಿಯನ್ನು ನಾವು ಬಳಸಿಕೊಂಡು ನಾನು ಎಂಬತಕ್ಕ ಅಹಂದಿಂದ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ನಾವು ಯಾರೂ ಸುಖವಾಗಿಲ್ಲ. ಅವರ ಕೀರ್ತನೆಗಳ ಒಂದು ತಾತ್ವಿಕ ಹಿನ್ನೆಲೆ ಇದೇ ಆಗಿದೆ. ಈ ನಾನು ಎಂಬತ್ತನ್ನು ತೆಗಿಬೇಕು, ನಾವೆಲ್ಲರೂ ಸಮಾನರು, ನಾವೆಲ್ಲರೂ ಒಂದೇ, ನಾವು ಇನ್ನೊಬ್ಬರಿಗಾಗಿ ಎಲ್ಲರಿಗಾಗಿ ಅಂತಕ್ಕಂಥ ಭಾವನೆ ಬರ್ತಕ್ಕಂಥ ಅನೇಕ ಕೀರ್ತನೆಗಳು ಬೇಕಾಗುತ್ತೆ. ದಯವಿಟ್ಟು ತಾವೆಲ್ಲ ಅವರ ಕೀರ್ತನೆಗಳನ್ನ ಆಲಿಸಿ. ಸೊ ಇದು ಒಂದು ಸಂಗತಿ. ಆಗ ಎಲ್ಲರೂ ಒಪ್ಕೊಳ್ತಾರೆ ಆ ಸಭೆಯಲ್ಲಿ, ಹೌದಲ್ಲ, ಇಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮ ಮಂಡಿಗೆ ಇದ್ದಾನಲ್ಲ, ಅವನನ್ನು ಕೀಳು ಜಾತಿ ಎಂದುಕೊಳ್ಳಲ್ಲ. ಆ ಸಂದರ್ಭದಲ್ಲೇ ಹುಟ್ಟುವಂಥ ವಿಚಾರ, ಕುಲವೆಂದು ಹೊಡೆದಾಡಿದಿರಿ, ನಮ್ಮ ಕುಲದ ನೆಲೆಯನ್ನೇನಾದರೂ ಬಂದಿದೆ. ಯಾವ ಆದಿವಾಸಿ ಕಾಲದಲ್ಲಿ ಎಲ್ಲ ನಾವು ಯಾವ ಕ್ಯಾಸ್ಟು ಇರಲಿಲ್ಲ, ಕ್ಯಾಸ್ಟ್ ಸಿಸ್ಟಮ್ ಬಂದಿದ್ದು ಈ ವೇದಗಳ ಕಾಲದಲ್ಲಿ. ಋಗ್ವೇದದಲ್ಲಿ ನಮ್ಮ ಕೆಲಸದಿಂದ ನಮ್ಮ ಯಾವುದು ವೃತ್ತಿ ಮಾಡ್ತಿದ್ವಿ ಅದರ ಆಧಾರದ ಮೇಲೆ ಈ ವರ್ಣಾಶ್ರಮಗಳು ನಿರ್ಧಾರ ಆಯಿತು. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಮತ್ತು ವೈಶ್ಯ, ಈ ವರ್ಣಾಶ್ರಮಗಳು ಕ್ರಮೇಣವಾಗಿ ಹುಟ್ಟಿನಿಂದ ನಿರ್ಧಾರ ಆಗಲಿಕ್ಕೆ ನಾವು ನಮ್ಮ ಸ್ವಾರ್ಥವೋ ನಮ್ಮ ಅಸಹಾಯಕತೆಯೋ ಗೊತ್ತಿಲ್ಲ, ನಾವು ಹುಟ್ಟಿನಿಂದ ವರ್ಣಗಳನ್ನು ನಿರ್ಧಾರ ಮಾಡಿದ್ವಿ. ವರ್ಣಗಳಲ್ಲಿ ಅನೇಕ ಜಾತಿಗಳನ್ನ ಮಾಡ್ಕೊಂಡ್ವಿ. ಕುಲಕಸಬಿನಿಂದ ನಮ್ಮ ಜಾತಿಯನ್ನ ನಿರ್ಧಾರ ಮಾಡ್ತಕ್ಕಂಥ ಪರಿಸ್ಥಿತಿ ಇರುವಾಗ ಹುಟ್ಟಿನಿಂದ ಮಾಡ್ತಕ್ಕಂಥ ಪರಿಸ್ಥಿತಿ ಬಂತು. ಹಾಗಾಗಿ ಇವತ್ತಿಗೂ ಕೂಡ ಅವರು ಹೇಳಿರ್ತಕ್ಕಂಥ ಅನೇಕ ವಿಚಾರಗಳು, ಕೀರ್ತನೆಗಳು ಸಮ್ಮತವಾಗಿದೆ. ಹಾಗೆಯೇ ನಮ್ಮ ಸಿದ್ದೇಗೌಡರು ಹೇಳಿದಾಗೆ ಉಡುಪಿ ಕೃಷ್ಣ ಮಠದಲ್ಲಿ ಕೀರ್ತನೆಗಳನ್ನ ಎಲ್ಲ ಕಡೆ ಪ್ರಚಾರ ಮಾಡ್ಕೊಂಡು ಹೋಗಿ ಅಲ್ಲಿ ದರ್ಶನ ಮಾಡ್ಲಿಕ್ಕೆ ಹೋದಾಗ ಬಿಡಲಿಲ್ಲ. ಅಂದರೆ
ಆ ವೈಚಾರಿಕತೆ ಯಾವ ಮಟ್ಟದಲ್ಲಿದೆ ಅಂತಕ್ಕಂಥದ್ದು ಆಗಿನ ನೆಲೆಗಟ್ಟಿನಲ್ಲಿ ತೋರಿಸುತ್ತೆ. ಉಡುಪಿ ಶ್ರೀಕೃಷ್ಣನೇ ಇವರ ಕೀರ್ತನೆಯಿಂದಾಗಿ ಇವರ ಕಡೆ ತಿರುಗಿಬಿಡ್ತಾನೆ. ಯಾಕಂದ್ರೆ ಅವರು ಒಂದು ವರ ಕೇಳ್ಕೊಂಡಿರ್ತಾರೆ. ಅವರು ಸಾವು ನೋವಿನಲ್ಲಿ ಇದ್ದಾಗ ವರ ಕೇಳ್ಕೊಂಡಿರ್ತಾರೆ, ಭಗವಂತ ನಾನು ನಿನ್ನ ದಾಸನಾಗುವ ಆಶೀರ್ವಾದ ಮಾಡು, ಹಾಗೆಯೇ ನಾನು ಕರೆದಾಗ ನೀನು ಪ್ರತ್ಯಕ್ಷನಾಗಬೇಕು, ಈ ಆಶೀರ್ವಾದವನ್ನು ಮಾಡು ಅಂತೇಳಿ. ಅದು ನೋಡಿ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಭಕ್ತಿ ಮಾರ್ಗ ಅಂತ ದೇವರನ್ನು ತಲುಪಲಿಕ್ಕೆ 3 ಮಾರ್ಗಗಳಿವೆ. ಮೋಕ್ಷ ತಲುಪಲಿಕ್ಕೆ 3 ಮಾರ್ಗಗಳಿವೆ. ಅದರಲ್ಲಿ ಈ ದಾಸ ಸಾಹಿತ್ಯ ಪರಂಪರೆಯಲ್ಲಿ ಬರ್ತಕ್ಕಂಥದ್ದೇ ಭಕ್ತಿ ಮಾರ್ಗ. ಕರ್ಮ ಮಾರ್ಗ ಅಂದ್ರೆ ನಾವು ಮಾಡುವ ಕೆಲಸ, ಅದರಿಂದನೂ ಕೂಡ ದೇವರನ್ನ ಕಾಯಕವೇ ಕೈಲಾಸ ಅಂತೇಳಿ ಬಸವಣ್ಣನವರು ಹೇಳಿದ್ರಲ್ಲ, ಆ ರೀತಿ ಕೆಲಸ ಮಾಡ್ತಾ ನಾವು ಏನ್ ಕೆಲಸ ಮಾಡ್ತಿದ್ದೀವೋ ಪರವಾಗಿಲ್ಲ, ಆ ಕೆಲಸವನ್ನ ನಿಷ್ಠೆಯಿಂದ ನಿಸ್ವಾರ್ಥದಿಂದ ಶ್ರಮ ವಹಿಸಿ ಮಾಡ್ತೀವಲ್ಲ, ಅದೇ ಕರ್ಮ ಮಾರ್ಗ. ದೇವರನ್ನು ತಲುಪಲಿಕ್ಕೆ ಯಾವುದೇ ಪೂಜೆ ಮಾಡಬೇಕಾಗಿಲ್ಲ, ಯಾವುದೇ ಭಕ್ತಿನೂ ಬೇಕಿಲ್ಲ, ಯಾವುದೇ ಜ್ಞಾನನೂ ಸಂಪಾದನೆ, ಅದೇ ಶ್ರೇಷ್ಠವಾದ ಜ್ಞಾನ ನಾವು ಮಾಡೋ ಕೆಲಸನೇ. ಚೆನ್ನಾಗಿ ಹೇಳಿದ ನೋಡಿ, ಆ ಕೆಲಸ ಮಾಡೋದೇ ಒಂದು ಜ್ಞಾನ, ವಿಶೇಷ ಜ್ಞಾನ. ಆ ಕೆಲಸ ಮಾಡೋದೇ ಒಂದು ಭಕ್ತಿ. ಹಾಗೇನೆ ಭಕ್ತಿ ಮಾರ್ಗದಲ್ಲಿ ಈ ವಿಚಾರ. ಜ್ಞಾನ ಮಾರ್ಗ ಅಂದ್ರೆ ಜ್ಞಾನಗಳ ಮೂಲಕ, ವಿದ್ವತ್ತಿನ ಮೂಲಕ ದೇವರನ್ನ ತಲುಪಲಿಕ್ಕೆ ಸಾಧ್ಯ. ಈ ಭಕ್ತಿ ಮಾರ್ಗದಲ್ಲಿ ಅನೇಕ ದಾಸ ವರೇಣ್ಯರು, ಸುಮಾರು 50ಕ್ಕೂ ಮಿಗಿಲಾಗಿ ದಾಸ ವರೇಣ್ಯರು ನಾವು ಕಾಣ್ತೀವಿ. ಅದರಲ್ಲೆಲ್ಲ ದಾಸ ಶ್ರೇಷ್ಠರು ಅಂತ ಹೇಳಿ ನಮ್ಮ ಕನಕದಾಸರನ್ನ ನಾವು ಕರಿತೀವಿ ದಾಸ ಶ್ರೇಷ್ಠರು ಅಂತ. ಯಾಕಂದ್ರೆ ಎಲ್ಲಾ ದಾಸರುಗಳನ್ನು ಮೀರಿಸಿದ ಮಿಗಿಲಾದ ಆಧ್ಯಾತ್ಮಿಕ ಚಿಂತನೆ ಕನಕದಾಸ ಕೀರ್ತನೆಗಳಲ್ಲಿ ಅವರು ಬರೆದಂತಹ ವಿಚಾರಗಳೆಲ್ಲ ಕಾಣ್ತೀವಿ. ಸೊ ಈ ರೀತಿಯ ಒಂದು ವಿಚಾರಗಳನ್ನ ಇವತ್ತು ನಾವು ಹಂಚಿಕೊಳ್ತಾ ಇದ್ದೀವಿ. ನೋಡಿ, ಕರ್ನಾಟಕ ಸರ್ಕಾರ 2008ರಿಂದ ಕನಕದಾಸ ಜಯಂತಿಯನ್ನ ಮಾಡಲೇಬೇಕು ಎಲ್ಲ ಸಂಸ್ಥೆಗಳಲ್ಲಿ, ಅದರಲ್ಲೂ ಸರ್ಕಾರಿ ಸಂಸ್ಥೆಗಳು, ಸರ್ಕಾರಿಯೇತರ ಸಂಸ್ಥೆಗಳಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ಸುತ್ತೋಲೆನೆ ಕೊಟ್ಟಿದೆ. ಇದು ಯಾರ ಮೇಲೂ ಹೇರಿಕೆ ಅಲ್ಲ. ಇದು ಆಕ್ಚುಲಿ ನಾನು ಅನ್ಕೊಳ್ತೀನಿ, ಪ್ರತಿಯೊಂದು ಇಂತಹ ಮಹಾನ್ ವ್ಯಕ್ತಿಗಳ ವಿಚಾರವನ್ನು ನಾವು ತಿಳ್ಕೊಳ್ಳೋಕೆ ಸಹಾಯ ಮಾಡಿದಂತ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು. ಯಾಕೆಂದ್ರೆ ಬಹುಶಃ ನಾವು ಈ ಜಯಂತಿ ಆಚರಣೆ ಇಲ್ಲೇ ಇದ್ರೆ ಇವತ್ತೆಲ್ಲ ನಾವೆಲ್ಲ ಇಷ್ಟು ಸಂತೋಷದಿಂದ ಉತ್ಸುಕರಾಗಿ ಇಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾನೆ ಇರಲಿಲ್ಲ, ಸೇರ್ತಾನೆ ಇರಲಿಲ್ಲ. ಸೊ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳ ಜೊತೆಗೆ ಇಡೀ ನಮ್ಮ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದಲ್ಲಿ ಇವತ್ತು ಕನಕದಾಸ ಜಯಂತಿಯ ವಿಶೇಷ. ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು, ಕೀರ್ತನೆಗಳು, ಆಧ್ಯಾತ್ಮಿಕ ಚಿಂತನೆಗಳು, ಆ ಒಂದು ಉನ್ನತ ಶೃಂಗ ಎಷ್ಟಿದೆ ಅಂತಕ್ಕಂಥ ತೋರಿಸೋದಲ್ಲ, ದೇವರ ಮೂಲಕ, ಭಕ್ತಿಯ ಮೂಲಕ ನಾವು ದೇವರನ್ನ ತಲುಪಲಿಕ್ಕೆ ಸಾಧ್ಯ, ನಮ್ಮ ಜೀವನವನ್ನ ಹಸನಾಗಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅಹಮ್ಮನ್ನ ಬಿಟ್ಟು ಯಾವ ರೀತಿ ನಾವು ಸಂತೋಷದಿಂದ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳ್ಕೊಟ್ರಲ್ಲ. ಈ ಸಂದರ್ಭದಲ್ಲಿ ಭಕ್ತ ಕನಕದಾಸರನ್ನ, ದಾಸಶ್ರೇಷ್ಠರನ್ನ ನಾವು ಹೃನ್ಮನಗಳಿಂದ ನಾವು ಸ್ಮರಿಸಬೇಕು, ಅವರಿಗೆ ಕಾಲಿಗೆ ಅಡ್ಡಲಾಗಿ ಬೀಳಬೇಕು. ಎಲ್ಲರಲ್ಲೂ ಈ ವಿಶೇಷ ಚೇತನ, ವಿಶೇಷ ಕರುಣೆ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ಆಧ್ಯಾತ್ಮಿಕ ಚಿಂತನೆ ನಮಗೆಲ್ಲ ಬಹಳ ಮುಖ್ಯ. ಹಣ ಮುಖ್ಯ ಅಲ್ಲ, ಹಣದಿಂದ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಕೊಂಡ್ಕೋಬಹುದು ಅಂದ್ಕೊಂಡಿದ್ದೀವಿ, ಅದು ಸುಳ್ಳದು. ಮನಿ ಕಾಂಟ್ ಬೈ ಎನಿಥಿಂಗ್, ಎವ್ರಿಥಿಂಗ್. ಕ್ಷಣಿಕ ಸುಖ ಸಿಗ್ಬೋದು, ಆ ಸಂದರ್ಭದಲ್ಲಿ ಅಷ್ಟೇ ಹ್ಯಾಪಿ ಆಗ್ಬೋದು. ಟ್ರಾಜಿಡಿಗಳು ನೋಡಿದ್ದೀರ ನೀವು ಇತ್ತೀಚಿನ ದಿನಗಳಲ್ಲಿ, ನಿಮ್ಮ ಕಣ್ಣ ಮುಂದೆನೆ ನಿಮ್ಗೆ ಗೊತ್ತಿರೋರೆ, ನಿಮ್ಮ ಆತ್ಮೀಯರೇ, ನಿಮ್ಮ ಸಹೋದ್ಯೋಗಿಗಳೇ ಎಷ್ಟು ಟ್ರಾಜಿಡಿನಲ್ಲಿ ಇದ್ರು ಅಂತಕ್ಕಂಥ ವಿಚಾರಗಳು. ಹಣದ ವಿಚಾರ ಇರ್ಬೋದು, ಲೋಭದ ವಿಚಾರ ಇರ್ಬೋದು, ಮದದ ವಿಚಾರ ಇರ್ಬೋದು, ಮೋಹದ ವಿಚಾರ ಇರ್ಬೋದು, ಅರಿಷಡ್ ವರ್ಗಗಳು ನಾವು ಏನ್ ಕರಿತೀವಿ ಅದು ನಮ್ಮನ್ನೆಲ್ಲ ಸುತ್ತು ಹಾಕೊಂಡು ನಮ್ಮನ್ನ ಹಿಂಸೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಜಗತ್ತು, ಇನ್ನೊಬ್ಬರನ್ನ ನೋಡಿ ನಾವು ಅನುಕರಣೆ ಮಾಡ್ತಕ್ಕಂಥ ಜಗತ್ತಿನಲ್ಲಿ ಇಂಥ ದಾಸಶ್ರೇಷ್ಠರ ವಿಚಾರಗಳನ್ನ ನಾವು ಕೇಳಿದಾಗ ಎಲ್ಲೋ 100% ನಾವು ಆ ದಿಕ್ಕಿನಲ್ಲಿ ಹೋಗದೇ ಇದ್ರು ಆ ದಿಕ್ಕಿನ ಕಡೆ ತಿರುಗಿ ನೋಡ್ಲಿಕ್ಕೆ ಸಹಾಯ ಆಗುತ್ತೆ. ಯಾರಿಗೆ ನಿಜವಾದ ಆನಂದ ಬೇಕು, ಬ್ಲಿಸ್ಫುಲ್ ಲೈಫ್ ಬೇಕು, ಅಟ್ಲೀಸ್ಟ್ ಎಷ್ಟು ಹೆಜ್ಜೆ ಸಾಧ್ಯನೋ ಅಷ್ಟು ಹೆಜ್ಜೆ ಅವ್ರ ಕಡೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಎಷ್ಟು ಹೆಜ್ಜೆ ಅವ್ರ ಕಡೆ ಹೋಗ್ತೀರಾ, ಆ ವಿಚಾರಗಳ ಕಡೆ ಹೋಗ್ತೀರಾ, ಅಷ್ಟು ಸುಖವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮನದಲ್ಲಿ ವಿಚಾರವನ್ನು ಹುಟ್ಟುಹಾಕ್ತಾ ಎಲ್ಲ ಸಹೋದ್ಯೋಗಿ ಮಿತ್ರರಿಗೂ ಮತ್ತೊಮ್ಮೆ ಕನಕದಾಸ ಜಯಂತಿಯ ಶುಭಾಶಯಗಳನ್ನ ಕೊಡ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ನೀವೆಲ್ಲರೂ ಡಾಕ್ಟರ್ ರಾಜ್ಕುಮಾರ್ ಅವರು ಕನಕದಾಸ ಸಿನಿಮಾ ಮಾಡಿದ್ದಾರೆ. ನಿಮ್ಮ ಸ್ನೇಹಿತರೆಲ್ಲ ಹೇಳಿ ನೀವು ನೋಡದೇ ಇದ್ದರೆ
ಪರಿಚಯ ಮಾಡಿಕೊಟ್ಟಂಥ ಪ್ರೊಡ್ಯೂಸರ್ಗೆ ಧನ್ಯವಾದಗಳು ಹೇಳ್ತಾ Thank you. ನಿಮಗೆ ಎಲ್ಲರಿಗೂ ಸಹ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಜೈ ಕನ್ನಡ.